ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾಜರಾಜೇಶ್ವರಿ ನಗರ ನಾಗರಿಕ ವೇದಿಕೆ ರಿಜಿಸ್ಟರ್ಡ್ ಮೈಸೂರು ಇದರ ಉದ್ಘಾಟನಾ ಸಮಾರಂಭ ಮತ್ತು ಸರ್ವ ಸದಸ್ಯರ ಸಭೆ ನಿನ್ನೆ ಭಾನುವಾರ 6ನೇ ತಾರೀಕು ರಾಜರಾಜೇಶ್ವರಿ ನಗರ ಭೈರವೇಶ್ವರ ಚೌಲ್ಟ್ರಿಯಲ್ಲಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾಗಿರುವ ಶ್ರೀಮಾನ್ಯ ಜಿ.ಟಿ. ದೇವೇಗೌಡರವರು ನಡೆಸಿಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗದೇ ಇದ್ದ ಅನೇಕ ನಿವಾಸಿಗಳಿಗೆ ಈ ವಿಡಿಯೋ ನೋಡಿದ ನಂತರ ಕಾರ್ಯಕ್ರಮದ ರೂಪುರೇಷೆಗಳು ತಿಳಿಯಬಹುದು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಕಾರ್ಯಕ್ರಮದ ಸಮಿತಿಗೆ ಧನ್ಯವಾದಗಳು. ಈ ಇನ್ವಿಟೇಷನ್ ಮೆಂಬರ್ ಅಸೋಸಿಯೇಟ್ ಮಾಡಿದ್ರು ಆಲ್ರೆಡಿ ಸೇರಿಕೊಳ್ಳೋ ಅಲ್ಲಿ ಆಗೋದು ಇನ್ವಿಟೇಷನ್ ಇದೆ. ಆ ಸೇರಿನ ಹುಡುಕೋಸ್ಕರ ಹೋರಾಟ ಮಾಡ್ತಾ ಇವತ್ತು ನಾನು ನನ್ನ ಸಾಫ್ಟ್ವೇರ್ ಹುದ್ದೆಯನ್ನು ಬಿಟ್ಟು ಲೀಗಲ್ ಅಡ್ವೈಸರ್ ಆಗಿ LLB ಮಾಡಿ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಜಾತಿ ಬಗ್ಗೆ 2022ರಲ್ಲಿ ಈ ರಾಜರಾಜೇಶ್ವರಿ ನಗರದ ವೇದಿಕೆಯ ಜಾತದ ಬಗ್ಗೆ 2022ರಲ್ಲಿ ನಾನು ಆ ಸೈಟಿನ ಬಗ್ಗೆ ಹೋರಾಟ ನಾವು ಹೇಳಬೇಕು ಅಂತ ಹೇಳಿದ್ರು ಮಾತಾಡಿ. ಎಲ್ಲರಿಗೂ ಉಪಯೋಗ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಈಗ ವರದಿಯನ್ನ 31/3/2025 ಲೆಕ್ಕಪತ್ರವನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಅದರ ವಿವರ ಈ ಕೆಳಗೆ ಬರುತ್ತಿದೆ. ನಮಗೆ ಆರಂಭದಲ್ಲಿ ವೇದಿಕೆಯನ್ನು ರಿಜಿಸ್ಟರ್ ಮಾಡುವುದಕ್ಕಾಗಿ ಸುಮಾರು 6,000 ರೂಪಾಯಿಗಳನ್ನು ನಮ್ಮ ಪದಾಧಿಕಾರಿಗಳು ಡೊನೇಷನ್ ಮುಖಾಂತರ ನೀಡಿರುತ್ತಾರೆ. ನಂತರ ನಾವು ಸದಸ್ಯತ್ವ ಅಭಿಯಾನ ನಡೆಸಿ ಅದರ ಮುಖಾಂತರ ಸದಸ್ಯತ್ವ ಶುಲ್ಕ ರೂಪಾಯಿ 500 ರಂತೆ ಒಟ್ಟು 308 ನಿವಾಸಿಗಳಿಂದ ರೂಪಾಯಿ 1,54,000 ಸಂಗ್ರಹವಾಗಿರುತ್ತದೆ. ಈ ಮಾತ್ರದಿಂದಲೇ ನಾವು ಇದುವರೆಗೆ ಅಂದರೆ ಮಾರ್ಚ್ 31, 2025ರವರೆಗೆ ವೇದಿಕೆ ಚಟುವಟಿಕೆಗೆ ಖರ್ಚುಗಳನ್ನು ಮಾಡಿರುತ್ತೇವೆ. ಖರ್ಚು ವೆಚ್ಚಗಳ ವಿವರ ಈ ಕೆಳಗಿರುತ್ತದೆ. ನಾವು ವಾಸ ಮಾಡುತ್ತಿರುವಂತಹ ಮನೆ, ಪರಿಸರ, ಗಾಳಿ, ಬೆಳಕು, ನೀರು, ರಸ್ತೆ ಮುಂತಾದ ಎಲ್ಲ ಸೌಲಭ್ಯಗಳು ಇದ್ದರೆ ಅಲ್ಲಿ ಜೀವನ ಮಾಡೋದಕ್ಕೆ ಬದುಕೋದಕ್ಕೆ ಸಮಾನವಾಗಿರುತ್ತೆ. ಆದರೆ ಪರಿಹಾರವಾದ ಕೆಲವು ಸಮಸ್ಯೆಗಳು ಎದುರಾದಾಗ ಜೀವನ ದುಷ್ಟವಾಗುತ್ತೆ, ಬದುಕು ಕಠಿಣವಾಗುತ್ತೆ. ಹಾಗಾಗಿ ಈ ಬಡಾವಣೆಯ ಕೆಲವು ಸಮಸ್ಯೆಗಳು, ಉದಾಹರಣೆಗೆ ಎಲ್ಲರೂ ಹೇಳಿದ ಸಮಸ್ಯೆಗಳಿಗೆ ತಮ್ಮ ತಮ್ಮ ಕಷ್ಟಕ್ಕಾಗಿ ಮಾಡಿಕೊಂಡಂತಹ ಆಸ್ತಿ, ಮನೆ, ಸೈಟ್ ಮುಂತಾದ ಮಾರಾಟಕ್ಕೆ ಸಿಗ್ತಾ ಇಲ್ಲ ಅಂತ ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನಿತರ ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿರುವಂತೆ ರಾಜರಾಜೇಶ್ವರಿ ನಗರದ ನಾಗರಿಕ ವೇದಿಕೆ ಕಳೆದ 1 ವರ್ಷದಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಇದರಲ್ಲಿ ಹಲವಾರು ಕಾನೂನು ಮೊಡಕುಗಳನ್ನು ಎದುರಿಸ್ತಾ ಇದೆ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಷು ಕದಾಚನ ಎಂಬುದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಚ್ಚರಿಸಿರುವಂತೆ ಈ ನಿಟ್ಟಿನಲ್ಲಿ ನಿಸ್ವಾರ್ಥ ಪ್ರಯತ್ನಗಳು, ಹೋರಾಟಗಳು ನಡೆಯುತ್ತಿವೆ. ಇದಕ್ಕೆ ಭಗವಂತನ ಅಭಯ ಹಾಗೂ ನಿವಾಸಿಗಳೆಲ್ಲರ ಬೆಂಬಲದಿಂದ ಖಂಡಿತ ಫಲ ದೊರೆಯುತ್ತದೆ ಎಂಬ ಭರವಸೆ ಇದೆ. ಯಾವಾಗಲೂ ಹೇಳುವಂತೆ ಒಬ್ಬ ಸಚಿವರು ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಜಿ.ಟಿ. ದೇವೇಗೌಡರನ್ನು ವೇದಿಕೆಗೆ ಸಾಂಕೇತಿಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈಗ ಯಾವುದೇ ಕಾರ್ಯಕ್ರಮವನ್ನು
ಗೆಳತಿ ಮಹಿಳಾ ಮಂಡಳಿಯ ಸದಸ್ಯರಾದ ರೂಪಾ ಮಂಜುನಾಥ್, ಸುನೀತಾ ಶ್ರೀಶೈಲವಡೆ, ಶೋಭಾ ವಿನೋದ್ ಹಾಗೂ ರೇಖಾ ವಿನೋದ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾರೆ. ಮುಂದೆ ಸ್ವಾಗತ ಭಾಷಣವನ್ನ ನಡೆಸಿಕೊಳ್ಳಲಿದ್ದಾರೆ ಡಾಕ್ಟರ್ ಸುರೇಶ್ ಅವರು. ಅತಿಥಿ ಗಣ್ಯರನ್ನು ಸ್ವಾಗತಿಸಿದಂತಹ ಡಾಕ್ಟರ್ ಸುರೇಶ್ ಅವರು ಈ ವೇದಿಕೆಯ ಜಂಟಿ ಕಾರ್ಯದರ್ಶಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ನಾಗರಿಕ ವೇದಿಕೆಯ ಕಾರ್ಯಕ್ರಮದ ಉಪಯುಕ್ತ ಉದ್ಘಾಟನೆ ಜ್ಯೋತಿ ಬೆಳಗುವುದರ ಮುಖಾಂತರ ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಸಚಿವರು ಹಾಗೂ ಸನ್ಮಾನಿತ ಶ್ರೀ ಡಿ ದೇವೇಗೌಡರವರು ದಯಮಾಡಿ ನಡೆಸಿಕೊಡಬೇಕು. ಜೊತೆಗೆ ವೇದಿಕೆಯ ಅಧ್ಯಕ್ಷರಾದಂತಹ ಗೋಪಾಲಯ್ಯನವರು, ಕಾರ್ಯದರ್ಶಿಯವರಾದ ಯಜಮಾನರು, ಅತಿಥಿಗಳಾದಂತಹ ಡಿ ವಿಜಯಲಕ್ಷ್ಮಿಯವರು ಹಾಗೂ ಶ್ರೀಮತಿ ರಶ್ಮಿ ಕೋಟಿಯವರು ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಈ ಜ್ಯೋತಿ ಬೆಳಗುವುದರಲ್ಲಿ ಭಾಗವಹಿಸಿ ಕೈಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಸುಂದರ ಕಾರ್ಯಕ್ರಮದ ತುಂಬ ಪ್ರೀತಿಯಿಂದ ಆಗಮಿಸಿದವರಿಗೆ ಆಗಮಿಸಿ ಸ್ವಾಗತ ಕೊಡಬೇಕೆಂದು ವೇದಿಕೆಗೆ ಈ ಒಂದು ಸಭಾಂಗಣವನ್ನು ಪ್ರಾರಂಭಿಸಿರುವ ಶ್ರೀ ಲಿಂಗಪ್ಪನವರ ವೇದಿಕೆಯಲ್ಲಿ ಅವಕಾಶ ಇದ್ದಿದ್ರೆ ಆ ಮೂಲಕ ಇಂಥ ಒಂದು ಹೋರಾಟಗಳಿಗೆ ಕಾರ್ಯಕ್ರಮಗಳನ್ನೇ ಯಾವಾಗಲೂ ಬೆಂಬಲಿಸ್ತಾ ಬಂದರು. ಹಾಗಾಗಿ ನಾನು ಮುಂದೆ ಯೋಚನೆ ಮಾಡಿದೆ ಹಾಗೆ ಅಂತ ಹೇಳಿ ಇಲ್ಲಿಗೆ ಬಂದಾಗ
ಪ್ರಥಮ ಬಾರಿಗೆ ಒಟ್ಟಾಗಿ ಸೇರಿ ಒಂದು ನಾಗರಿಕ ವೇದಿಕೆಯನ್ನು ಮಾಡಿಕೊಳ್ಳಬೇಕು. ಆ ಮೂಲಕ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತೇಳಿ 1.5 ವರ್ಷದಿಂದ ಈ ವೇದಿಕೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಒಂದು ವೇದಿಕೆ